ಕೊಲೆ ಕೇಸ್ನ A1 ಪವಿತ್ರ ಗೌಡ ನಿವಾಸಕ್ಕೆ ಅವರ ತಾಯಿ ಬಂದಿದ್ದಾರೆ. ತಾಯಿಯ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಪವಿತ್ರ ಗೌಡ. ಮಗಳನ್ನ ನೋಡಿಕೊಳ್ಳಲು ತನ್ನ ತಾಯಿಗೆ ಹೇಳ್ತಾ ಇದ್ದಾರೆ ಪವಿತ್ರ. ರೆಡ್ ಕಾರ್ಪೆಟ್ ಬಿಸ್ನೆಸ್ ಸಹ ಹೊಂದಿದ್ದಾರೆ ಪವಿತ್ರ ಗೌಡ. ಅದೆಲ್ಲವನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಅವರ ತಾಯಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಪವಿತ್ರ ನಿವಾಸಕ್ಕೆ ವಕೀಲ ನಾರಾಯಣಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಮುಂದಿನ ಕಾನೂನಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಪವಿತ್ರ. ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ ಪವಿತ್ರ ಗೌಡ. ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ರು. ಯಾಕೆ ಅವರ ಬೇಲ್ ಕ್ಯಾನ್ಸಲ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಮುಖ ಕಾರಣ ಇತ್ತು. ನಾನು ಸಿಂಗಲ್ ಪೇರೆಂಟ್, ನನಗೆ ಮಗಳಿದ್ದಾಳೆ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳನ್ನ ನೋಡ್ಕೋಬೇಕು. ನನಗೆ ಗಂಡ ಇಲ್ಲ, ನನಗೆ ತಾಯಿ ಇದ್ದಾರೆ, ವಯಸ್ಸಾದಂಥ ತಾಯಿ ಇದ್ದಾರೆ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನಾನು ಸಿಂಗಲ್ ಪೇರೆಂಟ್, ಮನೆಯ ಜವಾಬ್ದಾರಿ ನಂದೇ. ಈ ರೀತಿಯಾಗೆಲ್ಲ ಕಾರಣ ಕೊಟ್ಟಿದ್ರು. ಕಾರಣ ಕೊಟ್ಟು ನನ್ನ ಬೇಲ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಪವಿತ್ರ ಗೌಡ ಅವರು ಅವರ ವಿಚಾರದಲ್ಲಿ ಏನಾದರೂ ಕರುಣೆ ತೋರಿಸುತ್ತಾ ಕೋರ್ಟ್ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ವು. ಆದರೆ ಕೋರ್ಟ್ ಬಹಳ ಸ್ಪಷ್ಟ, ಎಲ್ಲರೂ ಸಮಾನರೇ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ. ಗಜ ದರ್ಶನ್ಗೆ ಇಲ್ಲ ಈ ಬಾರಿಯ ದಸರಾ ಸಂಭ್ರಮ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲಲ್ಲೇ ವಿಜಯದಶಮಿ. ದಸರಾ ಹಬ್ಬಕ್ಕೂ ಮುನ್ನ ಗಣೇಶ ಹಬ್ಬ ಕೂಡ ಜೈಲಲ್ಲೇ ಮಾಡಬೇಕಾದಂತ ಪರಿಸ್ಥಿತಿ. ದರ್ಶನ್ಗೆ ದೀಪಾವಳಿ ಹಬ್ಬವೂ ಕೂಡ ಜೈಲಲ್ಲೇ ಫಿಕ್ಸ್. ಹಬ್ಬನೂ ಇಲ್ಲ, ಖುಷಿನೂ ಇಲ್ಲ, ನೆಮ್ಮದಿನೂ ಕೂಡ ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಜೈಲಲ್ಲಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲಲ್ಲೇ ವಿಜಯದಶಮಿ. ದಸರಾ ಹಬ್ಬಕ್ಕೂ ಮುನ್ನ ಗಣೇಶ ಹಬ್ಬ ಕೂಡ ಜೈಲಲ್ಲೇ ಆಚರಣೆ ಮಾಡಬೇಕು. ದೀಪಾವಳಿ ಹಬ್ಬ ಕೂಡ ಜೈಲಲ್ಲೇ ಆಚರಣೆ ಮಾಡಬೇಕಾಗುತ್ತೆ. ಹಬ್ಬನೂ ಇಲ್ಲ, ಖುಷಿನೂ ಇಲ್ಲ, ಇನ್ಮೇಲೆ ಕಣ್ಣೀರೇ ಎಲ್ಲ. ಕರ್ನಾಟಕದ ಸೂಪರ್ ಸ್ಟಾರ್ ನಟ ದರ್ಶನ್ ಪರಿಸ್ಥಿತಿ ನೋಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ದರ್ಶನ್, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ. ಈಗ ಆ ನೆಮ್ಮದಿ ಅವರಿಗಿಲ್ಲ. ಬಿಕಾಸ್ ರೇಣುಕಾಸ್ವಾಮಿ ಪ್ರಕರಣ. ಇದ್ರ ಜೊತೆಗೆ ಈಗ ಸಾಲು ಸಾಲು ಹಬ್ಬಗಳಿದಾವೆ. ಎಲ್ಲ ಹಬ್ಬಗಳನ್ನು ಕೂಡ ದರ್ಶನ್ ಅವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ರು ಅವರ ಮನೆಗಳಲ್ಲಿ. ದೀಪಾವಳಿ ಅಂತ ಬಂದಾಗ ಮನೆಗಳಲ್ಲಿರುವಂಥ ಹಸುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳಾಗಿರ್ಬೋದು, ಎಲ್ಲ ಕಡೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಆದಷ್ಟು ಮನೆಯಲ್ಲೇ ಇರ್ತಾ ಇದ್ರು, ಅವ್ರ ತೋಟದಲ್ಲೇ ಇರ್ತಾ ಇದ್ರು. ಅಂದರೆ ಹಬ್ಬಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಆ ರೀತಿಯಾಗಿ ಕುಟುಂಬ ಸಮೇತರಾಗಿ ಆಚರಣೆ ಮಾಡ್ತಾ ಇದ್ರು. ಹಂಗಾಗಿ ಹಬ್ಬಗಳನ್ನು ಭಾಳ ಪ್ರೀತಿ ಮಾಡ್ತಾ ಇದ್ರು ಅವರು. ಇದ್ರ ಜೊತೆಗೆ ನೋಡಿ ಎಂಥ ಬೇಸರ ಅಂತ ಅಂದರೆ ಅವ್ರಿಗೆ ಈಗ ವಿಜಯದಶಮಿ ಹಬ್ಬ, ದಸರಾ ಇರುತ್ತೆ, ಸೊ ಅಲ್ಲಿಗೆ ಹೋಗ್ತಾ ಇದ್ರು. ಅದಾದ ನಂತರ ದೀಪಾವಳಿ ಬರುತ್ತೆ, ಗಣೇಶ ಹಬ್ಬ. ಸೊ ಇಂಥ ಹಬ್ಬಗಳನ್ನು ದರ್ಶನ್ ಅವರು ಎಲ್ಲ ಆಚರಣೆ ಮಾಡ್ತಾರೆ ಈ ವರ್ಷ ಅಂತ ಅಂದರೆ, ಈ ಬಾರಿ ಅಂತ ಅಂದರೆ ಅದು ಜೈಲಲ್ಲಿ ಆಚರಣೆ ಮಾಡ್ತಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ದರ್ಶನ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಅದು ಯಾಕೋ ಏನೋ ಪಾಪ ನೆಮ್ಮದಿನೇ ಇಲ್ಲ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ. ನೆಮ್ಮದಿನೂ ಇಲ್ಲ, ಹಬ್ಬನೂ ಇಲ್ಲ, ಪೂಜೆ ಪುನಸ್ಕಾರನೂ ಇಲ್ಲ. ಇರೋದೊಂದೇ ಈಗ ಕಣ್ಣೀರು. ಯಾಕಪ್ಪ ಹಿಂಗೆ ಮಾಡ್ಕೊಂಡು ಬಿಟ್ಟೆ ಅನ್ನೋ ಪಶ್ಚಾತ್ತಾಪದಲ್ಲಿ ಇರ್ತಾರೆ ದರ್ಶನ್ ಅವರು. ಅದರಲ್ಲಂತೂ ಯಾವುದೇ ಅನುಮಾನ ಇಲ್ಲ. ಒಂದು ನಂಬಿಕೆ ಇತ್ತು, ಮೇ ಬಿ ಬೇಲ್ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ. ಸೊ SPP ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಿದೆಯಲ್ಲ, ಅದನ್ನು ಅಂಶಗಳನ್ನು ನೋಡಿದಾಗ ಬೇಲ್ ಕ್ಯಾನ್ಸಲ್ ಆಗೇ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೊದಲೇ ಅಂದಾಜು ಮಾಡಿಬಿಟ್ಟಿದ್ರು. ಕೆಲವೊಂದಿಷ್ಟು ಜನ ಮೊದಲೇ ಅಂದಾಜು ಮಾಡಿಬಿಟ್ಟಿದ್ರು. ಭಾಳ ಈ ಸಿದ್ಧಾರ್ಥ ಲೂತ್ರಾ ಜೊತೆಗೆ ಇನ್ಯಾರ್ಯಾರು ವಾದ ಮಾಡಿದಾರೋ ಸರ್ಕಾರದ ಪರ, ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗಿದ್ರೆ ಭಾಳಷ್ಟು ಅಂದರೆ ದರ್ಶನ್ ಅವ್ರಿಗೆ ಸಾಧ್ಯನೇ ಇಲ್ಲ ಹೊರಗಡೆ ಅಂದರೆ ಈ ಬೇಲ್ ಕ್ಯಾನ್ಸಲ್ ಆಗದೆ ಇರೋದಕ್ಕೆ ಹಾಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿನೇ ಹೇಳಲಾಗ್ತಾ ಇತ್ತು. ಆ ರೀತಿಯಾಗಿ ವಾದ ಮಂಡನೆ ಮಾಡಿದರು. ಸಿದ್ಧಾರ್ಥ ಲೂತ್ರಾ ಅವರ ಒಂದು ವಾದ ನೋಡೋದಾದರೆ CCTVಯಲ್ಲಿ ವಾಹನಗಳು ಓಡಾಡಿರೋದು ಸರಿಯಾಗಿದೆ. ಈ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಹೊಡೆದಾಕಿದ್ರಲ್ಲ ರೇಣುಕಾಸ್ವಾಮಿನ, ಸೊ ಅಲ್ಲಿ ಓಡಾಡಿರುವಂಥ ದೃಶ್ಯ CCTV ಸೆರೆಯಾಗಿತ್ತು.
ಸೆಕ್ಯೂರಿಟಿ ಹೇಳಿಕೆ ಆಧರಿಸಿ ಎಫ್ಐಆರ್ ಕೂಡ ಮಾಡಿದ್ದಾರೆ. ಪೊಲೀಸ್ನವರು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಲಿಖಿತ ವಾದಾಂಶವನ್ನ ಸಲ್ಲಿಸಲಾಗಿದೆ. ಇದು ಸಿದ್ಧಾರ್ಥ್ ಲೂಥ್ರಾ ಅವರು ವಾದ. ಎಸ್ಪಿಪಿ ಸತ್ವ ಅಪಾರ್ಟ್ಮೆಂಟ್ ಬಳಿ ಜೀಪ್ ಓಡಾಡುತ್ತಿತ್ತು. ಆರೋಪಿಗಳು 72 ಕಿಲೋಮೀಟರ್ ಕಾರಿನಲ್ಲಿ ಹೋಗಿರೋದು ಪತ್ತೆಯಾಗಿದೆ. ಆ ಮೂವರು ಶವ ಹೊತ್ತು ಆರೋಪ ಹೊತ್ತುಕೊಳ್ಳಲು ಬಂದವರು. ರಾಜಕಾಲುವೆ ಬಳಿಯಿಂದ ರೆಡ್ ಕಾರು RR ನಗರಕ್ಕೂ ಹೋಗಿದೆ. ಪಟ್ಟಣಗೆರೆ ಶೆಡ್ ಸೀಸ್ ಆದ ವಾಹನಗಳನ್ನು ಅಲ್ಲಿ ನಿಲ್ಲಿಸುವಂತ ಜಾಗ ರಾಂಗ್ಲರ್ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು. ರಾಘವೇಂದ್ರನ CDR ಪಡೆದ ಬಳಿಕ ಕೊಲೆ ಕೇಸ್ ಬಯಲಾಗಿತ್ತು. ಈ ರೀತಿಯಾಗೆಲ್ಲ ವಾದ ಮಂಡನೆ ಮಾಡಿದ್ರು.